ವಿರಾಜಪೇಟೆ ತಾಲೂಕಿನ 40 ಕ್ಲೂ ಭಾಗಕ್ಕೆ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣವರು ಭೇಟಿ ನೀಡಿದರು. ಈ ಸಂದರ್ಭ ತಾವು ಒದಗಿಸಿದ ಅನುದಾನದಲ್ಲಿ ನಿರ್ಮಾಣವಾಗ್ತಾ ಇದ್ದ ಶಾದಿ ಮಹಲ್ ಕಾಮಗಾರಿಯ ಪ್ರಗತಿಯನ್ನು ವೀಕ್ಷಿಸಿದ್ರು. ಇದೇ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇರುವ ತಡೆಗೋಡೆಯ ಕಾಮಗಾರಿಯನ್ನು ಕೂಡ ಪರಿಶೀಲಿಸಿದ್ರು. ಸ್ಥಳೀಯ ಮದ್ರಸದ ಸಭಾಂಗಣದಲ್ಲಿ ಸಭೆ ನಡೆಸಿದ ಮಸೀದಿ ಅಧ್ಯಕ್ಷರಾದ PA ಹನೀಫ್ ಅವರು ಮಾತನಾಡಿ, ಶಾಸಕರು ಅಲ್ಪಸಂಖ್ಯಾತ ವರ್ಗಕ್ಕೆ ತಮ್ಮ ಹೆಚ್ಚಿನ ಮುತುವರ್ಜಿಯಿಂದ 165 ಕೋಟಿ ರೂಪಾಯಿ ಅನುದಾನ ತಂದು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಈ ಭಾಗದ ರಸ್ತೆಗೆ ಮತ್ತೆ ಹೆಚ್ಚುವರಿಯಾಗಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಡೆಸಲು ಉದ್ದೇಶಿಸಿದ್ದಾರೆ ಎಂದರು. ಇಲ್ಲಿ ಗದ್ದೆ ಬದಿಯಿಂದ ಮೈಲೈನ್ ಬಂದಿತ್ತು. ಆ ಲೈನು ಇದೇನೋ ಮಾಮೂಲಿ ಕೆಲಸ ಅಂತ ಜನ ತಿಳ್ಕೊಂಡಿದ್ದಾರೆ. ಬಟ್ ಅದು ಆ 140 ಕೋಟಿ ಆಗಿದಂತ ಕೆಲಸ ಎಲ್ಲ ಮೈನ್ ರೋಡಿಗೆ ಬಂದಿದೆ ಸರ್. ಗದ್ದೆ ಮನೆ ತೋಟ ಮತ್ತೆ ಇದ್ದ ಲೈನನ್ನು ಹೈಟೆನ್ಷನ್ ವೈರ್ ಅನ್ನು ನಿಮ್ಮ ಸ್ಪೆಷಲ್ ಫಂಡ್ ಅಲ್ಲಿ ಎಲ್ಲ ರೋಡ್ ಸೈಡ್ ಇಂದ ಆಗಿದೆ ಸರ್. ಅದರದ್ದು ರಿಸಲ್ಟ್ ನೆಕ್ಸ್ಟ್ ಇಯರ್ ಬರೋದು ಸರ್. ಕೆಲಸ ಕಂಟಿನ್ಯೂ ಆಗಿದ್ದಕ್ಕೆ ಶಾಸಕರಾದ ಎಸ್ ಪೊನ್ನಣ್ಣವರು ಮಾತನಾಡಿ, ಅಭಿವೃದ್ಧಿ ನಿರಂತರ, ಅದು ನಿಂತ ನೀರಲ್ಲ. ಸ್ಥಾನ ಇರಲಿ ಬಿಡಲಿ, ಅಭಿವೃದ್ಧಿ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ವಿರಾಜಪೇಟೆ ಮಡಿಕೇರಿ ಮುಖ್ಯ ರಸ್ತೆಯಲ್ಲಿ ತಾನು ಹೆಚ್ಚಿನ ಬಾರಿ ಸಂಚರಿಸಿದ್ದೇನೆ. ಆ ರಸ್ತೆಯ ಪರಿಸ್ಥಿತಿ ತನಗೂ ಗೊತ್ತು. ಅಲ್ಲಿ ನೂತನ ರಸ್ತೆ ನಿರ್ಮಾಣ ಮಾಡಲು ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು, ನವೆಂಬರ್ನಲ್ಲಿ ಉತ್ತಮ ರಸ್ತೆ ನಿರ್ಮಾಣವಾಗುತ್ತೆ. ಯಾರು ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದರು. 60 ಕೋಟಿಗಿಂತ ಹೆಚ್ಚು ಹಣ ರಸ್ತೆಗೆ ಆದರೆ ಈಗ ಅದು ಕೆಟ್ಟೋಗಿರುವಂಥ ಭಾಗಗಳನ್ನು ನನಗೆ ಬೇಸರ ಆಗ್ತಿಲ್ಲ. ಅದ್ರ ಏನು ಮಾಡೋಕ್ಕಾಗೋದಿಲ್ಲ. ಮಳೆ ಆಗುವುದು ನಾವು ನಿನ್ನೆ ಕೂಡ PWD ಇಂಜಿನಿಯರ್ಗಳನ್ನು ಕರೆದು ಅವರೆಲ್ಲ ಸಭೆಯನ್ನು ಮಾಡಿ ಆದಷ್ಟು ಇವಾಗ ಪಾಟ್ಗಳು ಫಿಲ್ಲಿಂಗ್ ಮಾಡಿ ನವಂಬರ್ನಲ್ಲಿ ಈ ಬಾರಿ ಮಳೆ ಅಂದಾಜಿನಲ್ಲಿ ಅಕ್ಟೋಬರ್ ಅಷ್ಟೊತ್ತಲ್ಲಿ ಮುಗಿದೋದು. ನವಂಬರ್ ನಂತರ ಇದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಸೂಚನೆಗಳು. ಹಾಗೆ ಈಗ ಮಕ್ಕೂಟ ರಸ್ತೆಯೂ ಚಿತ್ರ ಆಗ್ತಾ ಇರ್ತದೆ. ಅದು ಪೂರ್ಣ ಆಗಿಲ್ಲ. ಅದು ಕೂಡ ಟಾರಿಂದ ನಿಂತೋಗಿದೆ. 2 ಕೋಟಿ ಆಗಿಲ್ಲ. ಅದರ ಅದರಿಂದ ಇದೆಲ್ಲ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ರಾಜಕಾರಣ ಒಂದು ಕಡೆ ಇರಲಿ. ಅಭಿವೃದ್ಧಿಯಲ್ಲಿ ಯಾವತ್ತೂ ನಾನು ಮಾಡಲಿಲ್ಲ. ಯಾರು ಮಾಡ್ತಾರೆ ಅವ್ರು ಮಾಡ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯ ಇದೆ. ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನೇನು. ಈ ಸಂದರ್ಭ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಹನೀಫ್ PA, ತಾಲೂಕು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ರಫೀಕ್, ಬಿಳುಗುಂದ ವಲಯ ಅಧ್ಯಕ್ಷರಾದ ನೌಫಲ್, ಹಿರಿಯ ಕಾಂಗ್ರೆಸ್ ಮುಖಂಡರಾದ ಚೀಲವಂಡ ಕಾವೇರಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.